ಕರುನಾಡಿನ ಉಪಸಮರ ಗೆಲ್ಲೋರು ಯಾರು? ಕರುನಾಡಿನ ಉಪಸಮರ ಗೆಲ್ಲೋದು ಯಾರು? ಸರ್ಕಾರಕ್ಕೆ ಪ್ರತಿಷ್ಠೆ ಜೈ ಅಂತ ಹೇಳ್ತಾನ ಮತದಾರ. ಶಿಗ್ಗಾವಿ ಮತ್ತು ಸಂಡೂರು ಉಪಚುನಾವಣೆ ರಿಸಲ್ಟ್ ಅಂದ್ರೆ ಚುನಾವಣೋತ್ತರ ರಿಸಲ್ಟ್. ದೋಸ್ತಿಗಳಿಗೆ ಬಲ ಹೆಚ್ಚಿಸುವ ಚುನಾವಣೆ ಆಗುತ್ತಾ ಅಥವಾ ಮುಂದಿನ ಚುನಾವಣೆಯ ದಿಕ್ಸೂಚಿ ಆಗುತ್ತಾ ಈ ಬೈ ಎಲೆಕ್ಷನ್? ಸಿಎಂ ಕುರ್ಚಿ ಅಲ್ಲಾಡುತ್ತಾ ವೆರಿ ವೆರಿ ಇಂಪಾರ್ಟೆಂಟ್. ಸಿದ್ದರಾಮಯ್ಯ ಕತೆ ಏನಾಗುತ್ತೆ? ಕರುನಾಡಿನ ಉಪಸಮರವನ್ನ ಗೆಲ್ಲೋರು ಯಾರು? ಯಾತಕ್ಕೋಸ್ಕರ ಈ ಬೈ ಎಲೆಕ್ಷನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ? ಸರ್ಕಾರಕ್ಕೆ ಪ್ರತಿಷ್ಠೆ ಜೈ ಅಂತ ನಮ್ಮ ಮತದಾರ. ಚನ್ನಪಟ್ಟಣ, ಶಿಗ್ಗಾವಿ ಮತ್ತು ಸಂಡೂರು ಉಪಚುನಾವಣೆ ದೋಸ್ತಿಗಳಿಗೆ ಬಲ ಹೆಚ್ಚಿಸುವ ಚುನಾವಣೆ ಆಗುತ್ತಾ? 3 ಚುನಾವಣೆ ಇದೆ. ಕಳೆದ ಬಾರಿ ಶಿಗ್ಗಾವಿಯಲ್ಲಿ ಬಿಜೆಪಿ, ಸಂಡೂರಲ್ಲಿ ಕಾಂಗ್ರೆಸ್ ಮತ್ತು ಚನ್ನಪಟ್ಟಣದಲ್ಲಿ ಜೆಡಿಎಸ್ ಗೆದ್ದಿತ್ತು. ಅಂದ್ರೆ ಎಲ್ಲಾ ಪಕ್ಷಗಳಿಗೆ ಒಂದೊಂದು. ಅದಾದ ನಂತರ NDA ಮೈತ್ರಿಕೂಟ. ಕರುನಾಡಿನ ಉಪಸಮರ ಗೆಲ್ಲೋರು ಯಾರು? ಚನ್ನಪಟ್ಟಣದಲ್ಲಿ ಒಂದು ಕಡೆ CP ಯೋಗೇಶ್ವರ್ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ಅಂತಿತ್ತು. ಮತ್ತೊಂದು ಕಡೆ ಸಂಡೂರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೊನೆ ಗಳಿಗೆಯಲ್ಲಿ ಹಾಕ್ತೀವಿ ಅಂತ ಹೇಳಿ ಕೊನೆಗೂ ಕೂಡ ತುಕಾರಾಮ್ ಅವರ ಪತ್ನಿಯನ್ನ ಕರ್ಕೊಂಬಂದು ನಿಲ್ಲಿಸ್ತು. ಅದಾದ ಬಳಿಕ ಅಲ್ಲೂ ಕೂಡ ಬಿಜೆಪಿ ಗೇಮ್ ಪ್ಲಾನ್ ಅನ್ನ ಮಾಡಿ ಅಲ್ಲೂ ಕೂಡ ಟಿಕೆಟ್ ಅನ್ನು ಅನೌನ್ಸ್ ಮಾಡ್ತು. ಶಿಗ್ಗಾವಿ ಒನ್ ಸೈಡ್ ಅಂತ ಎಲ್ಲರೂ ಕೂಡ ಡಿಸೈಡ್ ಆಗ್ಬಿಟ್ಟಿದ್ರು. ಎಷ್ಟೋ ಜನ ಅಭ್ಯರ್ಥಿಗಳನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದ್ರು ಅನ್ನೋ ಚರ್ಚೆಗಳು, ನಾವಲ್ಲ ಚರ್ಚೆಗಳು ಆಗ್ತಾ ಇತ್ತು. ಜಮೀರ್ ಅಹಮದ್ ಖಾನ್ ಅವರ ಮನೇಲಿ ನಿಲ್ಲಿಸ್ಕೊಂಡಿದ್ರು ಅಂತೇಳಿ ಅಭ್ಯರ್ಥಿಗಳು ಹೇಳ್ಕೊಂಡ್ ಬಂದ್ರು. ಅವ್ರ ನಾಮಪತ್ರವನ್ನು ಹಿಂಪಡೆದುಕೊಳ್ಬೇಕು ಅಂತೇಳಿ ಈ ರೀತಿಯಾದಂಥ ಬೆಳವಣಿಗೆ ಆಯ್ತು. ಈ 3 ಉಪಸಮರದಲ್ಲಿ ಯಾರಿಗೆ ಎಷ್ಟು ಸ್ಥಾನ ಸಿಗುತ್ತೆ? ಇಲ್ಲಿ 3 ಕ್ಷೇತ್ರದಲ್ಲೂ ಕೂಡ ಪ್ರತಿಷ್ಠೆಯ ಕಣವಾಗಿ ಕಂಡು ಬಂದಿದ್ದು ಚನ್ನಪಟ್ಟಣ, ಮತ್ತೊಂದು ಕಡೆ ಸಂಡೂರು. ಚನ್ನಪಟ್ಟಣದ ಬಗ್ಗೆ ಜಾಸ್ತಿ ಮಾತಾಡ್ತೀವಿ. ಆಮೇಲೆ ನಾಗರಾಜ್ ಯಾದವ್ ಒಂದು ಮಾತನ್ನ ಹೇಳಿದ್ರು. ಯಾಕಂದ್ರೆ ಆ ವಿಚಾರ CP ಯೋಗೇಶ್ವರ್ ಲೋಕಲ್, ನಿಖಿಲ್ ಕುಮಾರಸ್ವಾಮಿ ಲೋಕಲ್ ಅಲ್ಲ ಅಂತ ಹೇಳಿ. ಭರತ್ ಬೊಮ್ಮಾಯಿ ಮೊದಲ ಬಾರಿಗೆ ಸ್ಪರ್ಧೆಯನ್ನ ಮಾಡಿದ್ದಾರೆ. ಬಸವರಾಜ ಬೊಮ್ಮಾಯಿ ಪುತ್ರ ಭರತ್ ಬೊಮ್ಮಾಯಿ. ನಾಗರಾಜ್ ಸರ್, ಒಂದು ನಿಮಿಷ, ಒಂದು ಬ್ರೇಕಿಂಗ್ ಬರ್ತಾ ಇದೆ. ಏನಿದೆ, ಕಾಂಗ್ರೆಸ್ ನಿಂದ ಯಾಸಿರ್ ಖಾನ್ ಪಠಾಣ್ ಕಣದಲ್ಲಿದ್ದಾರೆ. ಭರತ್ ಬೊಮ್ಮಾಯಿ ಮೊದಲ ಬಾರಿಗೆ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಭರತ್ ಬೊಮ್ಮಾಯಿ ಬಿಜೆಪಿ ಅಭ್ಯರ್ಥಿಯಾಗಿರುವ ಭರತ್ ಬೊಮ್ಮಾಯಿ ಈ ಬಾರಿ ಭರತ್ ಬೊಮ್ಮಾಯಿ ಅವರಿಗೆ ಗೆಲುವಿನ ಹಾರ ಹಾಕ್ತಾರ ಮತದಾರರು. ಶಿಗ್ಗಾವಿಯಲ್ಲಿ ಬಿಜೆಪಿಯ ಭದ್ರಕೋಟೆ ಶಿಗ್ಗಾವಿ 2ನೇ ಬಾರಿಗೆ ಅದೃಷ್ಟ ಪರೀಕ್ಷೆಗಿಳಿದು ಯೂಸಫ್ ಪಠಾಣ್. ಮತದಾರರ ಮನದಾಳ ಏನಿದೆ ಹಾಗಾದ್ರೆ? ಏನ್ ಹೇಳ್ತಾರೆ ಮತದಾರರು? ಶಿಗ್ಗಾವಿಯಲ್ಲಿ ಗೆಲುವಿನ ಕಿರೀಟ ಯಾರಿಗೆ? ಭರತ್ ಬೊಮ್ಮಾಯಿ ಮೊದಲ ಬಾರಿಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿಯಾಗಿರುವ ಭರತ್ ಬೊಮ್ಮಾಯಿ ಕಾಂಗ್ರೆಸ್ನಿಂದ ಯಾಸಿರ್ ಖಾನ್ ಪಠಾಣ್ ಕಣದಲ್ಲಿದ್ದಾರೆ. 2ನೇ ಬಾರಿ ಅದೃಷ್ಟ ಪರೀಕ್ಷೆಗೆ ಪಠಾಣ್ ಅವರು ಹಿಡಿದಿದ್ದಾರೆ. ಮತದಾರರ ಮನದಾಳ ಏನು? ಕಾಂಗ್ರೆಸ್ಗೆ ಮೇಲುಗೈನ ಅಥವಾ ಬಿಜೆಪಿಗ? ಭರತ್ ಬೊಮ್ಮಾಯಿನ ಅಥವಾ ಯೂಸಫ್ ಪಠಾಣ? ಯೂಸಫ್ ಪಠಾಣ್ ಅವರು 2ನೇ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಶಿಗ್ಗಾವಿಯಲ್ಲಂತೂ ಭಾರಿ ಜಿದ್ದಾಜಿದ್ದಿನ ಅಖಾಡ ಇದೆ. ಬಸವರಾಜ ಬೊಮ್ಮಾಯಿ ಅವರ ಕ್ಷೇತ್ರ ಅದು. ಬಸವರಾಜ ಬೊಮ್ಮಾಯಿ ಅವರ ವೋಟ್ಗಳೆಲ್ಲವೂ ಕೂಡ ಭರತ್ ಬೊಮ್ಮಾಯಿ ಅವರಿಗೆ ವರವಾಗುತ್ತಾ. ಕ್ಷೇತ್ರದಲ್ಲಿ ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳು, ಮನೆ ಕಟ್ಟಿಕೊಟ್ಟಿದ್ದು ಇದೆಲ್ಲವೂ ಕೂಡ
ಇನ್ನು ಚನ್ನಪಟ್ಟಣ ವಿಚಾರಕ್ಕೆ ಬಂದ್ರೆ ಚನ್ನಪಟ್ಟಣದಲ್ಲಿ ಬಹಳ ಜಿದ್ದಿನ ಅಖಾಡ. ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಅವರು ಬಿಜೆಪಿಯಲ್ಲಿದ್ರು, ಟಿಕೆಟ್ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಚನ್ನಪಟ್ಟಣ ಉಪ ಸಮರದಲ್ಲಿ ಯೋಗೇಶ್ವರ್ ಕಾಂಗ್ರೆಸ್ಗೆ ಹೋಗ್ತಾರೆ. ಕಾಂಗ್ರೆಸ್ನಲ್ಲಿ ಜಿದ್ದು ನಿಖಿಲ್ ಕುಮಾರಸ್ವಾಮಿ ಅವರು ಎದುರಾಳಿಯಾಗಿ. ಎಕ್ಸಿಟ್ ಪೋಲ್ ಬರ್ತಾ ಇದೆ, ಯಾವ ರಿಸಲ್ಟ್ ಬರುತ್ತೆ ಅನ್ನುವಂಥ ಬಹಳ ನಿರೀಕ್ಷೆ ಇದೆ. ಎರಡು ರಾಜ್ಯಗಳು, ಒಂದು ಮಹಾರಾಷ್ಟ್ರದಲ್ಲಿ ಈಗ ಇರುವಂಥದ್ದು ಮಹಾಯುತಿ ಅಂದರೆ ಮಹಾಯುತಿ ಬಿಜೆಪಿ, ಶಿವಸೇನಾ, NCP. ಆದರೆ ಅವರಿಗೆ ಅದೇ ರೀತಿಯ ಟಕ್ಕರ್ ಕೊಡೋದಕ್ಕೆ, ಯಾಕಂದ್ರೆ ಮಹಾ ಅಗಾಡಿಗೆ ಒಂದು ಧೈರ್ಯ ಏನಪ್ಪಾ ಅಂತಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಮಹಾ ಅಗಾಡಿ ಇವರ ವಿರುದ್ಧ ಅತ್ಯದ್ಭುತವಾದಂತಹ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಸೊ ಹಾಗಾಗಿ ಏನು ಬೇಕಿದ್ರೂ ಆಗ್ಬೋದು ಅನ್ನೋಂಥ ನಿರೀಕ್ಷೆ ಇದೆ. ನಿಮಗೊಂದು ಸಟ್ಟಾ ಬಜಾರ್ದು ಹೇಳ್ತೀನಿ. ನಿನ್ನೆ ಸಟ್ಟಾ ಬಜಾರ್ ನೀವು ಗಮನಿಸಿದ್ರೆ ಒಂದು ರೀತಿಯಲ್ಲಿ ನೆಕ್ ಟು ನೆಕ್ ಫೈಟ್ ತರ ತೋರಿಸ್ತಾ ಇದ್ದಾರೆ. ಇವತ್ತು 6 ಗಂಟೆಗೆ ಮತ್ತೆ ಅದು ಚೇಂಜ್ ಆಗಬಹುದು. ಕಳೆದ ಬಾರಿ ಎಕ್ಸಿಟ್ ಪೋಲ್ ಏನೇ ಹೇಳಿದ್ರು ಕೂಡ ನರೇಂದ್ರ ಮೋದಿ ಅವರಿಗೆ ವಿಪರೀತವಾಗಿ 400 ಉಪಸಮರ ಗೆಲ್ಲೋರು ಯಾರು? ಕರುನಾಡಿನ ಉಪಸಮರ ಗೆಲ್ಲೋದು ಯಾರು? ಸರ್ಕಾರಕ್ಕೆ ಪ್ರತಿಷ್ಠೆ ಜೈ ಅಂತ ಹೇಳ್ತಾನ ಮತದಾರ. ಶಿಗ್ಗಾವಿ ಮತ್ತು ಸಂಡೂರು ಉಪಚುನಾವಣೆ ರಿಸಲ್ಟ್ ಅಂದ್ರೆ ಚುನಾವಣೋತ್ತರ ರಿಸಲ್ಟ್. ದೋಸ್ತಿಗಳಿಗೆ ಬಲ ಹೆಚ್ಚಿಸುವ ಚುನಾವಣೆ ಆಗುತ್ತಾ ಅಥವಾ ಮುಂದಿನ ಚುನಾವಣೆಯ ದಿಕ್ಸೂಚಿ ಆಗುತ್ತಾ ಈ ಬೈ ಎಲೆಕ್ಷನ್? ಸಿಎಂ ಕುರ್ಚಿ ಅಲ್ಲಾಡುತ್ತಾ ವೆರಿ ಇಂಪಾರ್ಟೆಂಟ್. ಸಿದ್ದರಾಮಯ್ಯ ಕತೆ ಏನಾಗುತ್ತೆ? ಕರುನಾಡಿನ ಉಪಸಮರವನ್ನ ಗೆಲ್ಲೋರು ಯಾರು? ಯಾತಕ್ಕೋಸ್ಕರ ಈ ಬೈ ಎಲೆಕ್ಷನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ? ಸರ್ಕಾರಕ್ಕೆ ಪ್ರತಿಷ್ಠೆ ಜೈ ಅಂತ ನಮ್ಮ ಮತದಾರ. ಚನ್ನಪಟ್ಟಣ, ಶಿಗ್ಗಾವಿ ಮತ್ತು ಸಂಡೂರು ಉಪಚುನಾವಣೆ ದೋಸ್ತಿಗಳಿಗೆ ಬಲ ಹೆಚ್ಚಿಸುವ ಚುನಾವಣೆ ಆಗುತ್ತಾ? 3 ಚುನಾವಣೆ ಇದೆ. ಕಳೆದ ಬಾರಿ ಶಿಗ್ಗಾವಿಯಲ್ಲಿ ಬಿಜೆಪಿ, ಸಂಡೂರಲ್ಲಿ ಕಾಂಗ್ರೆಸ್ ಮತ್ತು ಚನ್ನಪಟ್ಟಣದಲ್ಲಿ JDS ಗೆದ್ದಿತ್ತು. ಅಂದ್ರೆ ಎಲ್ಲಾ ಪಕ್ಷಗಳಿಗೆ ಒಂದೊಂದು. ಅದಾದ ನಂತರ NDA ಮೈತ್ರಿಕೂಟ. ಕರುನಾಡಿನ ಉಪಸಮರ ಗೆಲ್ಲೋರು ಯಾರು? ಚನ್ನಪಟ್ಟಣದಲ್ಲಿ ಒಂದು ಕಡೆ CP ಯೋಗೇಶ್ವರ್ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ಅಂತಿತ್ತು. ಮತ್ತೊಂದು ಕಡೆ ಸಂಡೂರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೊನೆ ಗಳಿಗೆಯಲ್ಲಿ ಹಾಕ್ತೀವಿ ಅಂತ ಹೇಳಿ ಕೊನೆಗೂ ಕೂಡ ತುಕಾರಾಮ್ ಅವರ ಪತ್ನಿಯನ್ನ ಕರ್ಕೊಂಬಂದು ನಿಲ್ಲಿಸ್ತು. ಅದಾದ ಬಳಿಕ ಅಲ್ಲೂ ಕೂಡ ಬಿಜೆಪಿ ಗೇಮ್ ಪ್ಲಾನ್ ಅನ್ನ ಮಾಡಿ ಅಲ್ಲೂ ಕೂಡ ಟಿಕೆಟ್ ಅನ್ನು ಅನೌನ್ಸ್ ಮಾಡ್ತು. ಶಿಗ್ಗಾವಿ ಒನ್ ಸೈಡ್ ಅಂತ ಎಲ್ಲರೂ ಕೂಡ ಡಿಸೈಡ್ ಆಗ್ಬಿಟ್ಟಿದ್ರು. ಎಷ್ಟೋ ಜನ ಅಭ್ಯರ್ಥಿಗಳನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದ್ರು ಅನ್ನೋ ಚರ್ಚೆಗಳು, ನಾವಲ್ಲ ಚರ್ಚೆಗಳು ಆಗ್ತಾ ಇತ್ತು. ಜಮೀರ್ ಅಹಮದ್ ಖಾನ್ ಅವರ ಮನೇಲಿ ನಿಲ್ಲಿಸ್ಕೊಂಡಿದ್ರು ಅಂತೇಳಿ ಅಭ್ಯರ್ಥಿಗಳು ಹೇಳ್ಕೊಂಡ್ ಬಂದ್ರು. ಅವ್ರ ನಾಮಪತ್ರವನ್ನು ಹಿಂಪಡೆದುಕೊಳ್ಬೇಕು ಅಂತೇಳಿ ಈ ರೀತಿಯಾದಂಥ ಬೆಳವಣಿಗೆ ಆಯ್ತು. ಈ 3 ಉಪಸಮರದಲ್ಲಿ ಯಾರಿಗೆ ಎಷ್ಟು ಸ್ಥಾನ ಸಿಗುತ್ತೆ? ಇಲ್ಲಿ 3 ಕ್ಷೇತ್ರದಲ್ಲೂ ಕೂಡ ಪ್ರತಿಷ್ಠೆಯ ಕಣವಾಗಿ ಕಂಡು ಬಂದಿದ್ದು ಚನ್ನಪಟ್ಟಣ, ಮತ್ತೊಂದು ಕಡೆ ಸಂಡೂರು. ಚನ್ನಪಟ್ಟಣದ ಬಗ್ಗೆ ಜಾಸ್ತಿ ಮಾತಾಡ್ತೀವಿ. ಆಮೇಲೆ ನಾಗರಾಜ್ ಯಾದವ್ ಒಂದು ಮಾತನ್ನ ಹೇಳಿದ್ರು. ಯಾಕಂದ್ರೆ ಆ ವಿಚಾರ CP ಯೋಗೇಶ್ವರ್ ಲೋಕಲ್, ನಿಖಿಲ್ ಕುಮಾರಸ್ವಾಮಿ ಲೋಕಲ್ ಅಲ್ಲ ಅಂತ ಹೇಳಿ.